ನನ್ನ ವಿಡಿಯೋವನ್ನು ನೋಡ್ತಿರ್ತಕ್ಕಂತಹ ಎಲ್ಲ ವೀಕ್ಷಕ ಬಂಧುಗಳಿಗೆ ಸ್ವಾಗತ. ಇಂದಿನ ಕಥಾ ಸರಣಿಯ ಮೂರನೆಯ ಕಥೆಯನ್ನು ನೋಡೋಣ. ಟುಡೇ ವಿ ಆರ್ ಗೋಯಿಂಗ್ ಟು ಸಿ ದ ಥರ್ಡ್ ಸ್ಟೋರಿ ಇನ್ ದ ಸೀರೀಸ್. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಫಸ್ಟ್ ಟೈಮು ನನ್ನ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ. ನಿಮಗೆ ಇನ್ನೂ ನಿಧಾನ ಕೇಳಬೇಕಾ ಅಥವಾ ಫಾಸ್ಟಾಗಿ ಹೇಳಬೇಕಾ, ಇಂಗ್ಲೀಷಲ್ಲೇ ಎಕ್ಸ್ಪ್ಲೈನ್ ಮಾಡಬೇಕಾ ಅಥವಾ ಫುಲ್ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾ, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸ್ಟೋರಿಯನ್ನು ಓದೋದ್ರಿಂದ ನಮಗೆ ಇಂಗ್ಲೀಷು ಬೇಗ ಕಲಿಬೋದು ಅಂತ ಹೇಳ್ತಾರೆ. ಅದು ನನ್ನ ಅನುಭವ ಕೂಡ. ಹೇಗೆ ಕಲಿಬೋದು ಅನ್ನೋದನ್ನು ನಾನು ಈ ವಿಡಿಯೋ ಕೊನೆಯಲ್ಲಿ ಹೇಳ್ತಾ ಇದ್ದೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ಶುರು ಮಾಡೋಣ. ದ ಕಿಂಗ್ಸ್ ಫೇಸ್. ಇಲ್ಲಿ ನೋಡಿ, ಕಿಂಗ್ ಅಂದರೆ ರಾಜ, ಫೇಸ್ ಅಂದರೆ ಮುಖ. ಅಫಾಸ್ಟ್ರಫಿ ಹಾಕಿ ಎಸ್ ಹಾಕಿದ್ದಾರೆ. ಕಿಂಗ್ಸ್ ಫೇಸ್, ರಾಜನ ಮುಖ. ಕಿಂಗ್ಸ್ ಅಂದರೆ ರಾಜನ ಅನ್ನೋ ಅರ್ಥವನ್ನು ಕೊಡುತ್ತೆ. ತೆನಾಲಿ ರಾಮನ್ came to the court one day, and to his utter surprise he saw the king giving each courtier a bag of gold coins. ತೆನಾಲಿ ರಾಮನ್ came ಅಂದರೆ ಬಂದ, ಟು ದ ಕೋರ್ಟ್ ಆಸ್ಥಾನಕ್ಕೆ, ಒನ್ ಡೇ ಒಂದು ದಿನ, ಆ್ಯಂಡ್ ಟು ಹಿಸ್ ಅಟ್ಟರ್ ಸರ್ಪ್ರೈಸ್ ಅಂದರೆ ಇದಕ್ಕಿದ್ದಂಗೆ ಸರ್ಪ್ರೈಸ್ ಆಗೋದಕ್ಕೆ ಅಟ್ಟರ್ ಸರ್ಪ್ರೈಸ್. ನಾವು ಇನ್ನೊಂದು ಅಟ್ಟರ್ ಬಳಸ್ತೀವಿ, ಅಟ್ಟರ್ ಫ್ಲಾಪ್ ಆಯಿತು ಅಂತ, ಅಂದರೆ ಒಂದೇ ಸಲ ಅನ್ನೋ ಅರ್ಥ. ಅವನ ಸರ್ಪ್ರೈಸ್ಗೆ, ಅವನಿಗೆ ಆಶ್ಚರ್ಯ ಆಯಿತು. ಹೀ ಸಾ ದ ಕಿಂಗ್ ಗಿವಿಂಗ್ ಈಚ್ ಕೋರ್ಟಿಯರ್. ಅವನು ನೋಡಿದ ರಾಜನನ್ನು, ಗಿವಿಂಗ್ ಕೊಡ್ತಿರೋದು ಅಂದರೆ ರಾಜನು ಕೊಡ್ತಿರೋದನ್ನು ನೋಡ್ದ. ಈಚ್ ಕೋರ್ಟಿಯರ್ ಪ್ರತಿಯೊಬ್ಬ ಆಸ್ಥಾನಿಕರಿಗೆ, ಎ ಬ್ಯಾಗ್ ಆಫ್ ಗೋಲ್ಡ್ ಕಾಯಿನ್ಸ್ ಒಂದು ಬ್ಯಾಗು ಗೋಲ್ಡ್ ಕಾಯಿನ್ಸ್. ಆಫ್ ಅಂದರೆ ನ, ಅದರ, ಅದ ಅಂತ. ಗೋಲ್ಡ್ ಕಾಯಿನ್ಸ್ನ ಒಂದು ಬ್ಯಾಗನ್ನು ಪ್ರತಿ ಕೋರ್ಟಿಯರ್ಸ್ಗೆ ರಾಜನು ಕೊಡ್ತಿರೋದನ್ನು ಅವನು ನೋಡ್ದ. ಕೋರ್ಟಿಗೆ ಬಂದ ತಕ್ಷಣ ಅವನಿಗೆ ಅದು ಆಶ್ಚರ್ಯ ಅನ್ನಿಸ್ತು. ಆಲ್ ದ ಕೋರ್ಟಿಯರ್ಸ್ ಲುಕ್ಡ್ ಹ್ಯಾಪಿ. ಎಲ್ಲ ಆಸ್ಥಾನಿಕರು ಹ್ಯಾಪಿಯಾಗಿ ಕಾಣಿಸ್ತಾ ಇದ್ರು, ಅಂದರೆ ಹ್ಯಾಪಿಯಾಗಿದ್ದರು. ಆ್ಯಸ್ ದೇ ಟುಕ್ ದ ಮನಿ. ಆ್ಯಸ್ ಅಂದರೆ ಅಂತೆ, ಲೈಕ್ ಆ್ಯಸ್ ಅಂತಂದರೆ ಅಂತೆ, ಹಾಗೆ ಅನ್ನೋ ಅರ್ಥವನ್ನು ಕೊಡುತ್ತೆ. ಇಲ್ಲಿ ನೋಡಿ, ದೇ ಅವರು, ಟುಕ್ ತಗೊಂಡ್ರು, ದ ಮನಿ ಹಣವನ್ನು ಅವರು ತಗೊಂಡಿದ್ರಿಂದ, ಆ್ಯಸ್ ದೇ ಟುಕ್ ದ ಮನಿ, ಅವರು ಹಣವನ್ನು ತಗೊಂಡಿದ್ರಿಂದ, ಇಸ್ಕೊಂಡಿದ್ರಿಂದ, ಪಡೆದಿದ್ರಿಂದ ಎಲ್ಲ ಕೋರ್ಟಿಯರ್ಸು ಹ್ಯಾಪಿಯಾಗಿ ಇದ್ದರು, ಹ್ಯಾಪಿಯಾಗಿ ಕಾಣಿಸ್ತಿದ್ರು. ಲುಕ್ಡ್ ಅಂದರೆ ಕಾಣಿಸ್ತಿದ್ರು ಅಂತ, ಬಟ್ ಇಲ್ಲಿ ಹ್ಯಾಪಿಯಾಗಿದ್ದರು ಅನ್ನುವಂತಹ ಅರ್ಥವನ್ನು ಕೊಡುತ್ತೆ. ಇಲ್ಲಿ ನೋಡಿ, ಈ ಪಿಕ್ಚರನ್ನು ನೋಡ್ಬೋದು ನೀವು. ಕಿಂಗ್ ಈಸ್ ಗಿವಿಂಗ್ ಬ್ಯಾಗ್ ಆಫ್ ಗೋಲ್ಡ್ ಕಾಯಿನ್ಸ್. ಆಲ್ ದೀಸ್ ಆರ್ ಕೋರ್ಟಿಯರ್ಸ್. ದಿಸ್ ಈಸ್ ಗಾರ್ಡ್, ರೈಟ್? ದ ಕಿಂಗ್ ಅನೌನ್ಸ್ಡ್. ರಾಜ ಘೋಷಣೆ ಹೇಳ್ದ, ಯು ಹ್ಯಾವ್ ಟು ಸ್ಪೆಂಡ್. ನೋಡಿ, ಇಲ್ಲಿ ಇನ್ವರ್ಟೆಡ್ ಕಾಮ ಇದೆ ಅಂತಂದರೆ, ಡಬಲ್ ಇನ್ವರ್ಟೆಡ್ ಕಾಮ, ಆ್ಯಕ್ಚುಯಲ್ ವರ್ಡ್ಸ್ ಆಫ್ ದ ಸ್ಪೀಕರ್ ಅಂತ. ಅಂದರೆ ಮಾತನಾಡುತ್ತಿರುವವರ ಒರಿಜಿನಲ್ ಮಾತುಗಳು, ಅಂದರೆ ಅವ್ರು ಏನು ಆ್ಯಕ್ಚುಲಾಗಿ ಏನು ಹೇಳಿರ್ತಾರೋ ಆ ಮಾತುಗಳನ್ನು ಡಬಲ್ ಇನ್ವರ್ಟೆಡ್ ಕಾಮದಲ್ಲಿ ಹಾಕ್ತಿವೆ. ರಾಜ ಹೇಳ್ತಾರೆ, ಯು ಹ್ಯಾವ್ ಟು ಅಂದರೆ ಮಾಡಬೇಕು ಅನ್ನೋ ಅರ್ಥ. ನೋಡಿ ಹೇಳ್ತೀನಿ, ಯು ಹ್ಯಾವ್ ಟು ಸ್ಪೆಂಡ್, ನೀವು ಖರ್ಚು ಮಾಡಬೇಕು, ಆಲ್ ದಿಸ್ ಮನಿ, ಈ ಎಲ್ಲ ಹಣವನ್ನು, ವಿತಿನ್ ಅ ವೀಕ್ಸ್ ಟೈಮ್. ವೀಕ್ ವಾರ, ಇನ್ನೊಂದು ವೀಕ್ ಇದೆ, WEAK, ಅದು ಬೇರೆ ಅರ್ಥ. ವೀಕ್ ಅಂದರೆ ಅದು ನೀವು ತುಂಬ ವೀಕ್ ಆಗಿದೆಯಾ ಅಂತಾರಲ್ಲ ಅದು. ಇದು ಒಂದು ವಾರದ ಸಮಯದಲ್ಲಿ, ವಿತಿನ್ ಎ ವೀಕ್, ಒಂದು ವಾರದ ಸಮಯದಲ್ಲಿ, ಒಂದು ವಾರದೊಳಗಡೆ ಈ ಹಣವನ್ನು ಖರ್ಚು ಮಾಡಬೇಕು ಅಂತ ರಾಜ ಅನೌನ್ಸ್ ಮಾಡ್ದ. ದ ಅನ್ಸ್ಪೆಂಟ್ ಮನಿ, ಸ್ಪೆಂಟ್ ಖರ್ಚಾದ, ಅನ್ಸ್ಪೆಂಟ್ ಖರ್ಚಾಗದೆ ಉಳಿದ. ಅನ್ಸ್ಪೆಂಟ್ ಮನಿ ಖರ್ಚಾಗದೆ ಉಳಿದ ಹಣ ವಿಲ್ ಹ್ಯಾವ್ ಟು ಬಿ ರಿಟರ್ನ್ಡ್, ರಿಟರ್ನ್ ಮಾಡಬೇಕು. ಇಲ್ಲಿ ರಿಟರ್ನ್ಡ್ ಅಂದರೆ ಕೊಡಬೇಕು ವಾಪಸ್ಸು. ಹ್ಯಾವ್ ಟು ಬಿ ರಿಟರ್ನ್ಡ್ ಅಂದರೆ ವಾಪಸ್ ಕೊಡಲೇಬೇಕು. ಟು ದ ರಾಯಲ್ ಟ್ರೆಜರಿ, ಈ ಒಂದು ಟ್ರೆಜರಿಗೆ, ಖಜಾನೆಗೆ, ಅಂದರೆ ಆಸ್ಥಾನದ ಅಥವಾ ಸಾಮ್ರಾಜ್ಯದ ಖಜಾನೆಗೆ, ಅರಮನೆಯ ಖಜಾನೆಗೆ ಈ ಹಣವನ್ನು ವಾಪಸ್ ಕೊಡಬೇಕು ಅಂತಂದ್ಬಿಟ್ಟು ರಾಜ ಅನೌನ್ಸ್ ಮಾಡಿದ್ರು. ದೇ ಅವರು, ಅವರೆಲ್ಲರೂ ಶೌಟೆಡ್ ಕೂಗಿದ್ರು, ವಿತ್ ಅ ಜಾಯ್ ಅಂದರೆ ಹ್ಯಾಪಿ, ವಿತ್ ಅಂದರೆ ಜೊತೆ, ಹ್ಯಾಪಿಯೊಂದಿಗೆ, ಸಂತೋಷದ ಜೊತೆ ಅಂದರೆ ಸಂತೋಷದೊಂದಿಗೆ ಅವರೆಲ್ಲ ಜೋರಾಗಿ ಕೂಗುತ್ತಾರೆ. ಏನಂತ? ಥ್ಯಾಂಕ್ ಯು ಯುವರ್ ಹೈನೆಸ್. ಕನ್ನಡದಲ್ಲಿ ನಾವು ಮಹಾಪ್ರಭುಗಳೇ, ಮಹಾಸ್ವಾಮಿ ಅಂತೀವಲ್ಲ, ಇಂಗ್ಲೀಷಲ್ಲಿ ಯುವರ್ ಹೈನೆಸ್ ಅಂತೀವಿ. ಥ್ಯಾಂಕ್ ಯು ಯುವರ್ ಹೈನೆಸ್. ದೇರ್ ಅವರ, ದೇ ಅಂದರೆ ಅವರು, ದೇರ್ ಅಂದರೆ ಅವರ, ದೇರ್ ಜಾಯ್ ಅವರ ಸಂತೋಷ, ವಾಸ್ ಶಾರ್ಟ್ ಚಿಕ್ಕದಾಗಿತ್ತು, ಅಂದರೆ ಕಡಿಮೆ ಕಾಲ ಇತ್ತು ಅಂತ. ಶಾರ್ಟ್ ಲಿವ್ಡ್ ಕಡಿಮೆ ಕಾಲ ಉಳಿದಿತ್ತು, ಅಂದರೆ ಅವ್ರಿಗಾಗಿ ಸಂತೋಷ ಜಾಸ್ತಿ ಹೊತ್ತಿರಲಿಲ್ಲ, ಸ್ವಲ್ಪ ಹೊತ್ತಿಗೆ ಮಾತ್ರ. ಫಾರ್ ಯಾಕಂದರೆ, ಇಲ್ಲಿ ಫಾರ್ ಅಂದರೆ ಇದು ಪ್ರಿಪೋಸಿಷನ್, ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಅರ್ಥ ಕೊಡುತ್ತೆ. ಇಲ್ಲಿ ಫಾರ್ ಯಾಕಂದರೆ, ದ ಕಿಂಗ್ ಸೈಡ್, ರಾಜ ಹೇಳ್ತಾರೆ, ಹವೆವರ್ ಅದೇನೇ ಇರಲಿ, ಯು ಮಸ್ಟ್ ಸಿ ಮೈ ಫೇಸ್ ಬಿಫೋರ್ ಯು ಬೈ ಎನಿಥಿಂಗ್ ವಿತ್ ದಿಸ್ ಮನಿ.
ನೀವು ಮಸ್ಟ್, ಹ್ಯಾವ್ ಟು, ಮಸ್ಟ್ ಎಲ್ಲ ಒಂದೇ ಅರ್ಥ. ಯು ಹ್ಯಾವ್ ಟು ಸಿ ಮೈ ಫೇಸ್, ಯು ಮಸ್ಟ್ ಸಿ ಮೈ ಫೇಸ್ ಒಂದೇ ರೀತಿಯಲ್ಲಿ ಬಳಸ್ಬೋದು. ಬಿಫೋರ್ ಯು ಬೈ ಎನಿಥಿಂಗ್, ಮೊದಲು, ಬಿಫೋರ್ ಅಂದರೆ ಮೊದಲು, ಯು ಬೈ ನೀವು ಕೊಂಡುಕೊಳ್ಳುವ ಮೊದಲು, ಎನಿಥಿಂಗ್ ನೀವು ಏನನ್ನಾದರೂ ಕೊಂಡುಕೊಳ್ಳುವ ಮೊದಲು, ವಿತ್ ದಿಸ್ ಮನಿ ಈ ಹಣದೊಂದಿಗೆ ನೀವು ಏನನ್ನಾದರೂ ಕೊಂಡುಕೊಳ್ಳುವ ಮೊದಲು, ಯು ಮಸ್ಟ್ ಸಿ ಮೈ ಫೇಸ್ ನೀವು ನನ್ನ ಮುಖವನ್ನು ನೋಡಬೇಕು. ದ ಕೋರ್ಟಿಯರ್ಸ್ ಡಿಡ್ ನಾಟ್ ನೋ ವಾಟ್ ಟು ಡು. ಆ ಕೋರ್ಟಿಯರ್ಸ್ಗೆ ಡಿಡ್ ನಾಟ್ ನೋ ಗೊತ್ತಾಗಲಿಲ್ಲ, ಅವರಿಗೆ ಡಿಡ್ ನೋ, ಐ ಡೋಂಟ್ ನೋ ಅಂತೀವಿ, ಡೋಂಟ್ ನೋ ಅಂದರೆ ಗೊತ್ತಿಲ್ಲ ಅಂತ, ಡಿಡ್ ನಾಟ್ ನೋ ಅಂದರೆ ಗೊತ್ತಿರಲಿಲ್ಲ ಅಥವಾ ಗೊತ್ತಾಗಲಿಲ್ಲ, ವಾಟ್ ಟು ಡು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅವರು ವಾಂಟೆಡ್ ಟು ಸ್ಪೆಂಡ್ ದ ಮನಿ, ವಾಂಟೆಡ್ ಅಂದರೆ ಬಯಸಿದರು, ಟು ಸ್ಪೆಂಡ್ ಖರ್ಚು ಮಾಡೋದಕ್ಕೆ, ದ ಮನಿ ಹಣವನ್ನು, ಅವರು ಹಣವನ್ನು ಖರ್ಚು ಮಾಡಲು ಬಯಸಿದರು, ಆದರೆ ದೇ ಕುಡ್ ನಾಟ್ ಖರ್ಚು ಮಾಡೋಕ್ಕಾಗಲಿಲ್ಲ. ಹೌ ಕುಡ್ ದೇ ಕಮ್ ಟು ಸಿ ದ ಕಿಂಗ್ಸ್ ಫೇಸ್ ಎವ್ರಿ ಟೈಮ್ ದೇ ವೆಂಟ್ ಟು ಬೈ ಸಮಥಿಂಗ್. ಹೇಗೆ ಕುಡ್ ದೇ ಕಮ್ ಬರಲು ಸಾಧ್ಯ, ಟು ಸಿ ದ ಕಿಂಗ್ಸ್ ಫೇಸ್ ರಾಜನ ಮುಖವನ್ನು, ಟು ಸಿ ನೋಡಲಿಕ್ಕೆ, ರಾಜನ ಮುಖವನ್ನು ನೋಡಲಿಕ್ಕೆ ಬರಲು ಹೇಗೆ ಸಾಧ್ಯ, ಎವ್ರಿ ಟೈಮ್ ಪ್ರತಿ ಬಾರಿ, ದೇ ವೆಂಟ್ ಟು ಬೈ ಸಮಥಿಂಗ್ ಅವರು ಏನನ್ನಾದರೂ ಕೊಂಡುಕೊಳ್ಳಲು ಹೋದಾಗ ಬೈ ಸಮಥಿಂಗ್, ಬೈ ಕೊಂಡುಕೊಳ್ಳಲು, ಸಮಥಿಂಗ್ ಏನನ್ನಾದರೂ ಕೊಂಡುಕೊಳ್ಳಲು ಹೋದಾಗ ಪ್ರತಿ ಬಾರಿ ರಾಜನ ಮುಖವನ್ನು ಬಂದು ನೋಡಲು ಹೇಗೆ ಸಾಧ್ಯ. ದೇ ಕುಡ್ ನಾಟ್ ಡಿಸ್ಟರ್ಬ್ ದ ಕಿಂಗ್ ಎವ್ರಿ ಟೈಮ್ ದೇ ವಾಂಟೆಡ್ ಟು ಬೈ ಸಮಥಿಂಗ್, ಹಿ ವುಡ್ ಗೆಟ್ ಆ್ಯಂಗ್ರಿ. ಕುಡ್ ನಾಟ್ ಅಂದರೆ ಆಗಲ್ಲ, ಸಾಧ್ಯವಿಲ್ಲ ಅಂತ. ದೇ ಕುಡ್ ನಾಟ್ ಡಿಸ್ಟರ್ಬ್, ಅವರು ಡಿಸ್ಟರ್ಬ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ದ ಕಿಂಗ್ ರಾಜನನ್ನು, ಎವ್ರಿ ಟೈಮ್ ಪ್ರತಿ ಬಾರಿ, ದೇ ವಾಂಟೆಡ್ ಟು ಬೈ ಸಮಥಿಂಗ್ ಏನನ್ನಾದರೂ ಕೊಂಡುಕೊಳ್ಳಲು ಬಯಸಿದಾಗ ಪ್ರತಿ ಬಾರಿ ರಾಜನನ್ನು ಡಿಸ್ಟರ್ಬ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಿ ವುಡ್ ಗೆಟ್ ಆ್ಯಂಗ್ರಿ, ಹಿ ಅಂದರೆ ಯಾರು, ರಾಜ. ಹಿ ವುಡ್ ಗೆಟ್ ಆ್ಯಂಗ್ರಿ ಅವರು ಕೋಪ ಮಾಡ್ಕೋಬಹುದು. ವುಡ್ ಅನ್ನೋದು ಬಹುದು ಅನ್ನುವ ಅರ್ಥವನ್ನು ನೀಡುತ್ತೆ. ಸಮ್ ಕೋರ್ಟಿಯರ್ಸ್ ಕೆಲವು ಕೋರ್ಟಿಯರ್ಸು ಫೆಲ್ಟ್ ಅಂದ್ಕೊಂಡ್ರು, ಫೆಲ್ಟ್ ಅಂದ್ಕೊಂಡ್ರು ದ್ಯಾಟ್ ಏನಂದರೆ ದ ಕಿಂಗ್ ಹ್ಯಾಡ್ ಕೆಪ್ಟ್ ದಿಸ್ ಕಂಡೀಷನ್ ಟು ಮೇಕ್ ಶೋರ್ ದ್ಯಾಟ್ ನನ್ ಆಫ್ ದೆಮ್ ಕುಡ್ ಸ್ಪೆಂಡ್ ದ ಮನಿ. ಅವ್ರು ಏನು ಅಂದ್ಕೊಂಡ್ರು ಅಂದರೆ, ಕೆಲವು ಕೋರ್ಟಿಯರ್ಸ್ ಏನು ಅಂದ್ಕೊಂಡ್ರು ಅಂದರೆ, ದ ಕಿಂಗ್ ಹ್ಯಾಡ್ ಕೆಪ್ಟ್, ಹ್ಯಾಡ್ ಅಂದರೆ ಮಾಡಿದ್ರು, ಪಾಸ್ಟ್ ಟೆನ್ಸು ಹಿಂದೆ, ರಾಜ ಈ ಯೋಜನೆಯನ್ನು ಮಾಡಿದ್ದಾರೆ, ಕೆಪ್ಟ್ ದಿಸ್ ಕಂಡೀಷನ್, ಕೆಪ್ಟ್ ಅಂದರೆ ಇಟ್ಟಿದ್ದಾರೆ ಅಂತ, ಕೀಪ್ ಕೆಪ್ಟ್ ಈ ಕಂಡೀಷನ್ ಇಟ್ಟಿದ್ದಾರೆ, ಟು ಮೇಕ್ ಶೋರ್ ಅಂದರೆ ಖಚಿತಪಡಿಸ್ಕೊಳ್ಳೋದು ಅಂತ, ಮೇಕ್ ಶೋರ್ ಅಂದರೆ ಖಚಿತಪಡಿಸ್ಕೊ, ದ್ಯಾಟ್ ಏನಂದರೆ ನನ್ ಆಫ್ ದೆಮ್ ಅವ್ರು ಯಾರೂ ಕೂಡ ಕುಡ್ ಸ್ಪೆಂಡ್ ದ ಮನಿ ಹಣವನ್ನು ಖರ್ಚು ಮಾಡೋಕ್ಕಾಗಬಾರ್ದು. ನನ್ ಆಫ್ ದೆಮ್ ಯಾರೂ ಕೂಡ ಹಣವನ್ನು ಖರ್ಚು ಮಾಡೋಕ್ಕಾಗಬಾರ್ದು. ನನ್ ಅನ್ನೋದು ನೆಗೆಟಿವ್ ಅರ್ಥವನ್ನು ಕೊಡುತ್ತೆ. ನನ್ ಆಫ್ ದೆಮ್ ಯಾರೂ ಕೂಡ ಸ್ಪೆಂಡ್ ದ ಮನಿ ಹಣವನ್ನು ಖರ್ಚು ಮಾಡೋಕ್ಕಾಗಬಾರ್ದು ಅಂತ ಈ ಕಂಡೀಷನ್ ಇಟ್ಟಿದ್ದಾರೆ ಅಂತ ಕೆಲವರು ಅಂದ್ಕೊಂಡ್ರು. ವೆನ್ 1 week ವಾಸ್ ಓವರ್ ಯಾವಾಗ 1 ವಾರ ಮುಗಿಯಿತು, ಆಲ್ ಆಫ್ ದೆಮ್ ಅವರೆಲ್ಲರೂ ಕೇಮ್ ಟು ದ ಕೋರ್ಟ್ ಬಂದರು. ದ ಫಸ್ಟ್ ಥಿಂಗ್ ದ ಕಿಂಗ್ ಆಸ್ಡ್ ವಾಸ್, ಮೊದಲನೇ ವಿಷಯ, ಫಸ್ಟ್ ಥಿಂಗ್ ಅಂದರೆ ವಿಷಯ, ಮೊದಲನೇ ವಿಷಯ ರಾಜ ಕೇಳಿದ್ದೇನೆಂದರೆ, ವಾಟ್ ಡಿಡ್ ಯು ಬೈ ಏನನ್ನ ಕೊಂಡ್ಕೊಂಡ್ರಿ, ವಾಟ್ ಡೂ ಯು ಬೈ ಅಂದರೆ ಏನು ಕೊಂಡ್ಕೊಂತೀಯ, ವಾಟ್ ಡಿಡ್ ಯು ಬೈ ಅಂದರೆ ಏನು ಕೊಂಡ್ಕೊಂಡೆ, ವಿತ್ ದ ಮನಿ ಐ ಹ್ಯಾಡ್ ಗಿವನ್ ಯು, ಹ್ಯಾಡ್ ಅಂದರೆ ನಾನು ನಿನಗೆ ಕೊಟ್ಟಿದ್ದೇನಲ್ಲ, ಆ ಹಣದಿಂದ ನೀವು ಏನನ್ನ ಕೊಂಡ್ಕೊಂಡ್ರಿ ಅಂತ ಕೇಳಿದ್ರು. ಆಲ್ ದ ಕೋರ್ಟಿಯರ್ಸ್ ಲುಕ್ಡ್ ಅಟ್ ಈಚ್ ಅದರ್, ಎಲ್ಲ ಆಸ್ಥಾನಿಕರು ಕೋರ್ಟಿಯರ್ಸು ಲುಕ್ಡ್ ಅಟ್ ನೋಡಿದರು, ಈಚ್ ಅದರ್ ಒಬ್ರನ್ನೊಬ್ರು ಅಂದರೆ ಒಬ್ಬರೊಬ್ರು ಮುಖವನ್ನು ನೋಡಿಕೊಂಡ್ರು. ದೇ ವರ್ ಅನ್ಹ್ಯಾಪಿ ಅವರು ಹ್ಯಾಪಿ ಖುಷಿ, ಅನ್ಹ್ಯಾಪಿ ಏನಂತಾರೆ ನಾಟ್ ಹ್ಯಾಪಿ ಅಂತ, ಖುಷಿಯಾಗಿರಲಿಲ್ಲ, ಬೇಜಾರು, ಅವರೆಲ್ಲ ಬೇಜಾರಾಗಿದ್ದರು. ದೇ ವರ್ ಅನ್ಹ್ಯಾಪಿ, ವರ್ ಪಾಸ್ಟ್ ಟೆನ್ಸ್, ದೇ ಆರ್ ಅನ್ಹ್ಯಾಪಿ ಅಂದರೆ ಅವರು ಬೇಜಾರಾಗಿದ್ದಾರೆ, ದೇ ವೆರ್ ಅಂದರೆ ಬೇಜಾರಾಗಿದ್ದರು. ಆ್ಯಸ್ ದೇ ಹ್ಯಾಡ್ ನಾಟ್ ಬೀನ್ ಏಬಲ್ ಟು ಬೈ ಎನಿಥಿಂಗ್ ವಿತ್ ದ ಮನಿ, ಆ್ಯಸ್ ಏನಕ್ಕೆ ಬೇಜಾರಾಗಿದ್ರು ಅಂದರೆ ದೇ ಹ್ಯಾಡ್ ನಾಟ್ ಬೀನ್ ಏಬಲ್ ಅವರಿಗೆ ಸಾಧ್ಯ ಆಗಿರಲಿಲ್ಲ, ಟು ಬೈ ಎನಿಥಿಂಗ್ ಏನಾದರೂ ಕೊಂಡ್ಕೊಳ್ಳೋದಕ್ಕೆ, ವಿತ್ ದ ಮನಿ ಈ ಹಣದೊಂದಿಗೆ ಏನಾದರೂ ಕೊಂಡ್ಕೊಳ್ಳೋದಕ್ಕೆ ಅವ್ರಿಗೆ ಸಾಧ್ಯ ಆಗಿರಲಿಲ್ಲ, ಹಾಗಾಗಿ ಎಲ್ಲರೂ ಬೇಜಾರಾಗಿದ್ದರು. ದ ಕೋರ್ಟಿಯರ್ಸ್ ಆಸ್ಥಾನಿಕರು ಕೇಮ್ ಒನ್ ಬೈ ಒನ್ ಒಬ್ಬರಾದ್ಮೇಲೆ ಒಬ್ಬರು, 1 by 1 ಅಂದರೆ ಒಬ್ಬರ ನಂತರ ಒಬ್ಬರು ಬಂದರು. ಆ್ಯಂಡ್ ರಿಟರ್ನ್ಡ್ ದ ಬ್ಯಾಗ್ ಹಣವನ್ನು ವಾಪಸ್ ಕೊಟ್ಟರು, ಆಫ್ ಗೋಲ್ಡ್ ಟು ದ ಕಿಂಗ್. ಯಾವ ಬ್ಯಾಗು ಗೋಲ್ಡ್ನ ಬ್ಯಾಗು, ಚಿನ್ನದ ನಾಣ್ಯಗಳಿರುವ ಬ್ಯಾಗನ್ನು ವಾಪಸ್ ಮಾಡಿದ್ರು ಟು ದ ಕಿಂಗ್ ರಾಜನಿಗೆ. ನೋಡಿ ಇಲ್ಲಿ ಪಿಕ್ಚರಲ್ಲಿ ನೋಡ್ಬೋದು, ನೀವು ಈ ಪಿಕ್ಚರಲ್ಲಿ ನೋಡ್ಬೋದು, ದೀಸ್ ಆರ್ ಕೋರ್ಟಿಯರ್ಸ್, ಹಿ ಈಸ್ ತೆನಾಲಿ ರಾಮನ್. ಕೋರ್ಟಿಯರ್ಸ್ ಆರ್ ಗಿವಿಂಗ್ ಬ್ಯಾಗ್ ಆಫ್ ಗೋಲ್ಡ್ ಕಾಯಿನ್ಸ್ ಟು ದ ಕಿಂಗ್. ದೇ ಸೆಡ್ ಕೊಟ್ಟಾದ್ಮೇಲೆ ಹೇಳ್ತಾರೆ, ದೇ ಸೆಡ್ ಅವ್ರು ಹೇಳಿದ್ರು, ವಿ ಕುಡ್ ನಾಟ್ ಬೈ ಎನಿಥಿಂಗ್ ನಾವೇನನ್ನೂ ಕೊಂಡುಕೊಳ್ಳಲಾಗಲಿಲ್ಲ, ಬಿಕಾಸ್ ಯಾಕಂದರೆ ಹೌ ಕುಡ್ ವಿ ಸಿ ಯೋರ್ ಫೇಸ್, ಕುಡ್ ಅಂದರೆ ಸಾಧ್ಯ ಅಂತ, ಹೌ ಕುಡ್ ವಿ ಸಿ ಯೋರ್ ಫೇಸ್ ನಿಮ್ಮ ಮುಖವನ್ನು ಹೇಗೆ ನೋಡಲು ಸಾಧ್ಯ, ಎವ್ರಿ ಟೈಮ್ ಪ್ರತಿ ಬಾರಿ, ವಿ ವೆಂಟ್ ಫಾರ್ ಶಾಪಿಂಗ್ ನಾವು ವೆಂಟ್ ಹೋದಾಗ, ಫಾರ್ ಶಾಪಿಂಗಾಗಿ ಹೋದಾಗ, ಕೊಂಡುಕೊಳ್ಳಲು ಶಾಪಿಂಗಿಗಾಗಿ ಹೋದಾಗ ನಿಮ್ಮ ಮುಖವನ್ನು ಪ್ರತಿ ಬಾರಿ ಹೇಗೆ ನೋಡೋದಕ್ಕೆ ಸಾಧ್ಯ ರಾಜರೇ. ವೆನ್ ತೆನಾಲಿ ರಾಮನ್ ಕೇಮ್, ವೆನ್ ಅಂದರೆ ಯಾವಾಗ ಅಂತ, ಯಾವಾಗ ತೆನಾಲಿ ರಾಮನ್ ಬಂದರು ಟು ದ ಕೋರ್ಟ್ಗೆ, ದ ಕಿಂಗ್ ಆಸ್ಡ್ ಹಿಮ್ ರಾಜ ಅವ್ರನ್ನ ಕೇಳಿದ್ರು, ಕಿಂಗ್ ಆಸ್ಕ್ಡ್ ಕೇಳಿದರು ಅವರನ್ನು, ಆರ್ ಯು ನಾಟ್ ರಿಟರ್ನಿಂಗ್ ದ ಮನಿ
ನೀನು ಹಣವನ್ನು ವಾಪಸ್ ಕೊಡ್ತಾ ಇಲ್ವಾ ಅಂತ ಕೇಳಿದ್ರು. ಆರ್ ಯು ನಾಟ್, ಇಲ್ಲಿ ನೋಡಿ, ಆರ್ ಯು ನಾಟ್ ರಿಟರ್ನಿಂಗ್, ಆರ್ ಯು ನಾಟ್ ಗೋಯಿಂಗ್, ಆರ್ ಯು ನಾಟ್ ಕಮಿಂಗ್, ಆರ್ ಯು ನಾಟ್ ಸ್ಟಡಿಯಿಂಗ್, ಆರ್ ಯು ನಾಟ್ ಈಟಿಂಗ್, ಈ ರೀತಿ ನಿಮ್ಮದೇ ಎಷ್ಟಾದರೂ ವಾಕ್ಯಗಳನ್ನು ಮಾಡಬಹುದು, ಬಳಸಬೇಕು ಇದನ್ನು. ಇಲ್ಲಿ ನಿಮ್ಗೆ ಯಾವ್ದ್ಯಾವ್ದು ಈಸಿ ಅನಿಸುತ್ತೋ ಆ ವಾಕ್ಯಗಳನ್ನು ಬರೆದಿಟ್ಕೊಂಡು ಬಳಸಿ, ಹೆಚ್ಚು ಹೆಚ್ಚು ಬಳಸಿ. ತೆನಾಲಿ ರಾಮನ್ ರಿಪ್ಲೈಡ್, ತೆನಾಲಿ ರಾಮನ್ ಅದಕ್ಕೆ ವಾಪಸ್ ಹೇಳ್ತಾರೆ, ಐ ಹ್ಯಾವ್ ಬಾಟ್ ಮ್ಯಾನಿ ಥಿಂಗ್ಸ್, ನಾನು ಬಾಟ್ ಕೊಂಡ್ಕೊಂಡು, ಐ ಹ್ಯಾವ್ ಬಾಟ್ ಕೊಂಡ್ಕೊಂಡಿದ್ದೇನೆ, ಐ ಹ್ಯಾಡ್ ಬಾಟ್ ಅಂದರೆ ಕೊಂಡುಕೊಂಡಿದ್ದೆ, ಹ್ಯಾವ್ ಪ್ರೆಸೆಂಟ್ ಟೆನ್ಸು. ಈಗ ಅವರು ಡಬಲ್ ಇನ್ವರ್ಟೆಡ್ ಕಾಮದಲ್ಲಿದೆ ಅಲ್ವಾ ತೆನಾಲಿ ರಾಮನ ಆ್ಯಕ್ಚುಲ್ ವರ್ಡ್ಸು. ನಾನು ಕೊಂಡುಕೊಂಡಿದ್ದೇನೆ ಮೆನಿ ಥಿಂಗ್ಸ್, ಎಷ್ಟೊಂದು ವಸ್ತುಗಳನ್ನು, ಆ್ಯಂಡ್ ಐ ಸ್ಪೆಂಟ್ ಆಲ್. ನೋಡಿ, ಥಿಂಗ್ಸ್ ಥಿಂಗ್ ಅನ್ನೋದು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಅರ್ಥ. ಹಿಂದಗಡೆ ಒಂದು ಸಲ ಹೇಳಿದೆ, ಐ ವಾಂಟ್ ಟು ಆಸ್ಕ್ ಯು ಒನ್ ಥಿಂಗ್ ಅಂತ. ನಾನು ನಿಮ್ಗೊಂದು ವಿಷಯ ಕೇಳಬೇಕು. ಥಿಂಗ್ ಅಂದರೆ ವಿಷಯ, ಇಲ್ಲೇನು ವಸ್ತುಗಳು. ನಾನು ಮೆನಿ ಥಿಂಗ್ಸನ್ನು ಕೊಂಡ್ಕೊಂಡಿದ್ದೇನೆ, ಆ್ಯಂಡ್ ಐ ಸ್ಪೆಂಟ್ ಆಲ್ ದ ಮನಿ ಆನ್ ದ ಫಸ್ಟ್ ಡೇ ಇಟ್ ಸೆಲ್ಫ್. ಮತ್ತು ಐ ಸ್ಪೆಂಟ್, ನಾನು ಖರ್ಚು ಮಾಡಿದೆ, ಆಲ್ ದ ಮನಿ, ಎಲ್ಲ ಹಣವನ್ನು, ಆನ್ ದ ಫಸ್ಟ್ ಡೇ ಇಟ್ ಸೆಲ್ಫ್, ಮೊದಲನೇ ದಿನವೇ. ಇಟ್ ಸೆಲ್ಫ್ ಅಂದರೆ ಅಂದೇ, ಮೊದಲನೇ ದಿನದಂದೇ ಎಲ್ಲ ಹಣವನ್ನು ಖರ್ಚು ಮಾಡಿಬಿಟ್ಟೆ. The courtiers thought that the king would be angry because Tenali Raman had spent all the money without seeing the face of the king. ಆ ಆಸ್ಥಾನಿಕರು ಥಾಟ್, ಯೋಚಿಸಿದ್ರು ಅಥವಾ ಅಂದ್ಕೊಂಡ್ರು, ಫೆಲ್ಟ್, ಥಾಟ್ ಎಲ್ಲ ಒಂದೇ ಅರ್ಥ. ಆ ಕೋರ್ಟಿಯರ್ಸು ಅಂದ್ಕೊಂಡ್ರು, ಯೋಚಿಸಿದ್ರು, ದಟ್ ಏನಂದರೆ ದ ಕಿಂಗ್ ವುಡ್ ಬಿ ಆ್ಯಂಗ್ರಿ, ರಾಜ ಕೋಪಗೊಳ್ಳಬಹುದು, ವುಡ್ ಬಿ ಫ್ಯೂಚರಲ್ಲಿ ಹಿಂಗೆ ಕೋಪ ಮಾಡ್ಕೋಬಹುದು ಅಂತ. ಬಿಕಾಸ್ ಯಾಕಂದರೆ ತೆನಾಲಿ ರಾಮನ್ ಹ್ಯಾಡ್ ಸ್ಪೆಂಟ್, ತೆನಾಲಿ ರಾಮ ಖರ್ಚು ಮಾಡಿದ್ದ, ಪಾಸ್ಟ್ ಟೆನ್ಸ್, ಹ್ಯಾಡ್ ಸ್ಪೆಂಟ್ ಆಲ್ ದ ಮನಿ, ಎಲ್ಲ ಹಣವನ್ನು, ವಿತೌಟ್ ಸೀಯಿಂಗ್, ವಿತೌಟ್ ಅಂದರೆ ನೋಡದೆ, ಸೀಯಿಂಗ್ ದ ಫೇಸ್ ಆಫ್ ದ ಕಿಂಗ್, ರಾಜನ ಮುಖವನ್ನು ನೋಡದೆ ಎಲ್ಲ ಹಣವನ್ನು ಖರ್ಚು ಮಾಡಿದ್ದಕ್ಕಾಗಿ ರಾಜರು ಕೋಪಗೊಳ್ಳಬಹುದು ಎಂದು ಕೋರ್ಟಿಯರ್ಸ್ ಅಂದ್ಕೊಂಡ್ರು. ಆ್ಯನ್ ಆ್ಯಂಗ್ರಿ ಕೋರ್ಟಿಯರ್ ರಿಮಾರ್ಕ್ಡ್, ಒಬ್ಬ, ಅದರಲ್ಲಿ ಒಬ್ಬ ಆಸ್ಥಾನಿಕ, ಆ್ಯನ್ ಅಂದರೆ ಒಬ್ಬ ಅಂತ, ಆ್ಯಂಗ್ರಿ ಕೋಪಗೊಂಡ ಆಸ್ಥಾನಿಕ, ರಿಮಾರ್ಕ್ಡ್ ಉದ್ಗರಿಸಿದ, ಡಿಡ್ ದ ಕಿಂಗ್ ಗೋ ವಿತ್ ಯು ಟು ದ ಮಾರ್ಕೆಟ್, ಇಸ್ ದಟ್ ಹೌ ಯು ಸಾ ಹಿಸ್ ಫೇಸ್. ಅವರು ಕೇಳ್ತಾನೆ, ರಾಜರು ನಿನ್ನ ಜೊತೆ ಮಾರ್ಕೆಟಿಗೆ ಬಂದಿದ್ರಾ, ಆವಾಗ ನೀನು ಅವ್ರ ಮುಖ ನೋಡ್ದ, ಇಸ್ ದಟ್ ಹೌ ಯು ಸಾ ಹಿಸ್ ಫೇಸ್, ಈ ರೀತಿನ ನೀನು ಅವ್ರ ಮುಖ ನೋಡಿದ್ದು ಹೇಗೆ ಅಂತ. ತೆನಾಲಿ ರಾಮನ್ ರಿಪ್ಲೈಡ್, ಅದಕ್ಕೆ ಉತ್ತರಿಸಿದ, ದ ಕಿಂಗ್ ಡಿಡ್ ನಾಟ್ ಹ್ಯಾವ್ ಟು ಬಿ ದೇರ್, ಹ್ಯಾವ್ ಟು ಬಿ, ಹ್ಯಾವ್ ಟು ನಾಟ್ ಹ್ಯಾವ್ ಟು ಬಿ ದೇರ್ ಅಂದರೆ ಅಲ್ಲಿ, ರಾಜರು ಅಲ್ಲಿ ಇರಬೇಕಂದೇನಿಲ್ಲ, ರಾಜರು ಅಲ್ಲೇ ಇರಬೇಕು ಅಂದರೆ ಮಾರ್ಕೆಟಲ್ಲಿ ಇರಬೇಕು ಅಂತ ಏನಿಲ್ಲ. ಆನ್ ಎವ್ರಿ ಗೋಲ್ಡನ್ ಕಾಯಿನ್, ಪ್ರತಿ ಚಿನ್ನದ ನಾಣ್ಯದ ಮೇಲೆ, ದೇರ್ ಈಸ್ ದ ಫೇಸ್ ಆಫ್ ದ ಕಿಂಗ್, ರಾಜನ ಮುಖವಿದೆ, ದೇರ್ ಈಸ್ ಇದೆ, ಏನಿದೆ, ದ ಫೇಸ್ ಆಫ್ ದ ಕಿಂಗ್, ರಾಜನ ಮುಖವಿದೆ. ಐ ಸಾ ದಟ್, ಅದನ್ನು ನೋಡಿದೆ, ಆ್ಯಂಡ್ ಬಾಟ್ ಥಿಂಗ್ಸ್, ಅದನ್ನು ನೋಡಿದೆ, ಆಮೇಲೆ ವಸ್ತುಗಳನ್ನು ಕೊಂಡುಕೊಂಡೆ. ಥ್ಯಾಂಕ್ ಯು ಮೈ ಲಾರ್ಡ್, ಅಷ್ಟೇ ಮಹಾಸ್ವಾಮಿಗಳೇ, ಧನ್ಯವಾದ. ಐ ಹ್ಯಾವ್ ಬಾಟ್ ಮೆನಿ ಥಿಂಗ್ಸ್, ನಾನು ಎಷ್ಟೊಂದು ವಸ್ತುಗಳನ್ನು ಕೊಂಡ್ಕೊಂಡು ಬಂದಿದ್ದೇನೆ. ಆ್ಯಂಡ್ ಮೈ ಫ್ಯಾಮಿಲಿ ಈಸ್ ವೆರಿ ಹ್ಯಾಪಿ, ನನ್ನ ಕುಟುಂಬ ತುಂಬ ಹ್ಯಾಪಿಯಾಗಿದೆ, ನನ್ನ ಕುಟುಂಬ ಇದರಿಂದ ತುಂಬ ಖುಷಿಯಾಗಿದ್ದಾರೆ. ಆ್ಯಂಡ್ ಥ್ಯಾಂಕ್ಫುಲ್ ಟು ಯು, ನಿಮಗೆ ಧನ್ಯರಾಗಿದ್ದಾರೆ. ಪ್ಲೀಸ್ ದ ತೆನಾಲಿಸ್ ಕ್ಲೆವರ್ ಥಿಂಕಿಂಗ್, ಪ್ಲೀಸ್ಡ್ ಅಂದರೆ ಇಷ್ಟ ಆಯಿತು ಅಂತ, ವಿತ್ ತೆನಾಲಿಸ್ ಕ್ಲೆವರ್ ಥಿಂಕಿಂಗ್, ಕ್ಲೆವರ್ ಮೀನ್ಸ್ ಬುದ್ಧಿವಂತ, ಸ್ಮಾರ್ಟ್ ಅನ್ನೋ ಅರ್ಥ. ಆ ಸ್ಮಾರ್ಟ್ ಯೋಚನೆ, ತೆನಾಲಿಯ ಸ್ಮಾರ್ಟ್, ಒಂದು ಸ್ಮಾರ್ಟ್ ಯೋಚನೆ, ಆ್ಯಂಡ್ ವಿಟ್ ಬುದ್ಧಿವಂತಿಕೆ ಇಷ್ಟ ಆಗುತ್ತೆ. ದ ಕಿಂಗ್ ಗೇವ್ ಹಿಮ್ ಅನದರ್ ಬ್ಯಾಗ್ ಆಫ್ ಕಾಯಿನ್ಸ್ ಆ್ಯಸ್ ರಿವಾರ್ಡ್, ರಿವಾರ್ಡ್ ಅಂದರೆ ಬಹುಮಾನ, ಅವನಿಗೆ ಬಹುಮಾನವಾಗಿ, ಗೌರವಧನವಾಗಿ ಇನ್ನೊಂದು ಬ್ಯಾಗ್ ಆಫ್ ಕಾಯಿನ್ಸನ್ನು ಕೊಡ್ತಾರೆ. ದಟ್ಸ್ ಆಲ್ ಫಾರ್ ಟುಡೇ ದ ಸ್ಟೋರೀಸ್. ನೋಡಿ, ಇಂಪಾರ್ಟೆಂಟು, ಎಷ್ಟು ಸ್ಮಾರ್ಟಾಗಿ ಯೋಚನೆ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಹೇಳಿದ್ದು ಅದನ್ನೇ ಮಾಡಬೇಕಂತ ಏನಿಲ್ಲ, ಬಟ್ ಹೌ ಡಿಫ್ರೆಂಟ್ಲಿ ವಿ ಥಿಂಕ್ ಆ್ಯಂಡ್ ಹೌ ವಿ ಸ್ಮಾರ್ಟ್, that is important. Thank you for watching.